ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಏನಂದರೆ ಇವತ್ತು ಒಂದು BTS ವಿಡಿಯೋ, ಸಣ್ಣ ಮಿನಿ BTS ತೋರಿಸ್ತೇನೆ. ಇವತ್ತು ನಾನು ಯಾವುದು ಲುಕ್ ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಿದ್ದೇನೆ ಅಂದರೆ ಯಾವುದು ಸಾಂಗ್ ಇದು, ಅದು ಯಾವುದಂದರೆ ಮುಂಗಾರು ಮಳೆದೊಂದು ಸಾಂಗ್ ಇದು. ಸಾಂಗ್ ಯಾವುದಂತ ಹೇಳೋದಿಲ್ಲ, ನೀವು ಗೆಸ್ ಮಾಡಬೇಕು. ಗೆಸ್ ಮಾಡಿ ಕಮೆಂಟಲ್ಲಿ ಹೇಳಿ ಯಾವ್ದು ಸಾಂಗ್ ಅಂತ. ಪೂಜಾ ಗಾಂಧಿದು ಲುಕ್ ರೀಕ್ರಿಯೇಟ್ ಮಾಡ್ತಿದ್ದೇನೆ. ಸೊ ಅದು ಈಗ ಬೇಗ ಬೇಗ ಡ್ರೆಸ್ ಎಲ್ಲ ನೋಡ್ತೇನೆ, ಯಾವುದು ಮ್ಯಾಚ್ ಆಗ್ತದೆ ಯಾವುದು ಮ್ಯಾಚ್ ಆಗೋದಿಲ್ಲ ಅಂತ. ಮ್ಯಾಚ್ ಆಗ್ತದೆ ಇಲ್ವಾ ಅಂತ ನೋಡ್ತೇನೆ. ನನ್ನ ಹತ್ರ ಅಂತ ಸೇಮ್ ಟೈಪ್ ಇದು ಡ್ರೆಸ್ಸಸ್ ಉಂಟಾ ಇಲ್ವಾ ಅಂತ ನೋಡ್ತೇನೆ. ಸೊ ಅದಕ್ಕೀಗ ನಾನು ಬೇಗ ಬೇಗ ಡ್ರೆಸ್ ಯಾವುದು ಉಂಟಂತ ನೋಡಿ ಬರ್ತೇನೆ. ಗಾಯ್ಸ್, ಈಗೊಂದು ಪ್ರಾಬ್ಲಮ್ ಉಂಟು. ಅದು ಪ್ರಾಬ್ಲಮ್ ಏನಂದರೆ ನನ್ನ ಹತ್ರ ಮ್ಯಾಚ್ ಆಗೋದು ಒಂದು ಸಹ ಡ್ರೆಸ್ ಇಲ್ಲ. ಸೊ ನಾನು ಇದರಲ್ಲಿ ಅಡ್ಜಸ್ಟ್ ಮಾಡ್ತೇನೆ, ಯಾವುದುಂಟು ಮ್ಯಾಚ್ ಆಗೋದಿಲ್ಲ ಆದರೆ ಅದನ್ನೇ ಯೂಸ್ ಮಾಡ್ತೇನೆ. ಯಾಕೆಂದರೆ ನನ್ನ ಹತ್ರ ಮ್ಯಾಚ್ ಆಗುವ ಡ್ರೆಸ್ ಇಲ್ಲ. ಸೊ ಇದರಲ್ಲಿ ಅಡ್ಜಸ್ಟ್ ಮಾಡೋದು. ಸೊ ಗಾಯ್ಸ್, ಇದು ನಂದು ಔಟ್ಫಿಟ್. ಇದು ಮ್ಯಾಚ್ ಆಗ್ತದಂತ ಹೇಳೋದಿಲ್ಲ, ಆದರೆ ನನ್ನ ಹತ್ರ ಸೇಮ್ ಔಟ್ಫಿಟ್ ಯಾವುದೂ ಇಲ್ಲ. ಸೊ ಇದನ್ನು ಯೂಸ್ ಮಾಡೋದು. ಸೊ ಇದು ಔಟ್ಫಿಟ್. ಇದು ನಾನು ಔಟ್ಫಿಟ್ ಮತ್ತು ಮೇಕಪ್ ಸೇಮ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಮ್ಯಾಚ್ ಆಗೋದಿಲ್ಲ ಯಾವುದು ಸಹ. ಇದು ಡ್ರೆಸ್ ಅದು ಸಾಂಗಿನಲ್ಲಿ ಇದ್ದಾಗೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ಆ ಥರ ಮೇಕಪ್ ಮಾಡಿದರೆ ಇದು ಔಟ್ಫಿಟ್ಟಿಗೆ ಮ್ಯಾಚ್ ಆಗೋದಿಲ್ಲ. ಸೊ ಇದಕ್ಕೆ ಯಾವುದು ಮ್ಯಾಚ್ ಆಗ್ತದೆ ಅದನ್ನು ಮಾಡ್ತಾನೆ. ಈಗ ನಾನು ರಪ್ಪ ಮೇಕಪ್ ಮಾಡಿ ಬರ್ತೇನೆ. ಗೈಸ್, ನಂದು ಮೇಕಪ್ ಮಾಡಿ ಆಯಿತು. ಇನ್ನು ಸ್ವಲ್ಪ ಹೇರ್ ಟೈ ಮಾಡಿ ಜ್ಯುವೆಲ್ರಿ ಹಾಕ್ಲಿಕ್ಕೆ ಉಂಟು, ಅದನ್ನು ಹಾಕಿ ರಪ್ಪ ಬರ್ತೇನೆ. ಇದು ನಂದು ಫೈನಲ್ ಲುಕ್. ನಾನು 2 ರಿಂಗ್ ಹಾಕಿದ್ದೇನೆ, ಒಂದು ಈ ಕೈಗೆ ಮತ್ತೊಂದು ಈ ಕೈಗೆ, ಮತ್ತೊಂದು ಚೈನ್ ಅಷ್ಟೇ. ಮತ್ತು ಸ್ವಲ್ಪ ಹೇರನ್ನು ಕೋಂಬ್ ಮಾಡಿ ಹೀಗೆ ಓಪನೇ ಬಿಟ್ಟೆ, ಇಷ್ಟು ಸಾಕಂತ. ಇನ್ನು ನಾನು ರಪ್ಪ ವೀಡಿಯೋ ಶೂಟ್ ಮಾಡಿ ಬರ್ತೇನೆ. ಸೊ ಗಾಯ್ಸ್, ನಂದು ವೀಡಿಯೋ ಶೂಟ್ ಮಾಡಿ ಆಯಿತು. ಇನ್ನು ನಾನು ರಪ್ಪ ವೀಡಿಯೋವನ್ನು ಎಡಿಟ್ ಮಾಡಿ ಬರ್ತೇನೆ. ಸೊ ನೀವು ನಿಮಗೆ ಬೇಗ ವೀಡಿಯೋ ನೋಡ್ಬೋದಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮೊದಲು. ಸೊ ನೀವು ಈ ವಿಡಿಯೋ ನೋಡುವಾಗ ಆಲ್ರೆಡಿ ಅದು ವಿಡಿಯೋ ಅಪ್ಲೋಡ್ ಆಗಿರ್ತದೆ. ಸೊ ನೀವು ನೋಡಲಿಲ್ಲ ಆದರೆ ಹೋಗಿ ಚೆಕ್ ಮಾಡಿ. ಈಗ ನಾನು ರಪ್ಪ ಎಡಿಟ್ ಮಾಡಿ ಬರ್ತೇನೆ. ಎಡಿಟ್ ಮಾಡಿ ಮತ್ತು ಊಟ ಮಾಡಿ ಮತ್ತೆ ಮೇಕಪ್ ರಿಮೂವ್ ಮಾಡ್ತೇನೆ. ಸೊ ಈಗ ನಾನು ರಪ್ಪ ಎಡಿಟ್ ಮಾಡಿ ಬರ್ತೇನೆ. ಗೈಸ್ ಎಡಿಟ್ ಮಾಡಿ ಸಹ ಆಯಿತು, ಪೋಸ್ಟ್ ಮಾಡಿ ಸಹ ಆಯಿತು. ಸೊ ಇನ್ನು ನಾನು ಊಟ ಮಾಡ್ತೀನಿ. ತುಂಬ ಲೇಟ್ ಆಯಿತು, 3:30 ಆಯಿತು. ಸೊ ನಾನು ರಪ್ಪ ಹೋಗಿ ಊಟ ಮಾಡಿ ಬರ್ತೇನೆ, ಮತ್ತೆ ಮೇಕಪ್ ಎಲ್ಲ ತೆಗಿತೀನಿ. ಒಂದು ಊಟ ಮಾಡಿ ಆಯಿತು, ಆದರೆ ಈಗ ನನಗೆ ಇನ್ನೊಮ್ಮೆ ರೀಲ್ಸ್ ಶೂಟ್ ಮಾಡಲಿಕ್ಕೆ ಉಂಟು ಒಂದು. ಸೊ ನಾನು ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ತೇನೆ, ಬೇರೆ ಹಾಕ್ತೇನೆ. ಯಾವುದು ಔಟ್ಫಿಟ್ ಅಂತ ನಾನು ನಿಮ್ಗೆ ಈಗ ಹಾಕಿ ತೋರಿಸ್ತೇನೆ. ಸೊ ಈಗ ನಾನು ಬೇಗ ಡ್ರೆಸ್ ಚೇಂಜ್ ಮಾಡಿ ಬರ್ತೇನೆ. ಗಾಯ್ಸ್, ಈಗ ಅದು ರೀಲ್ಸ್ ಇದು ಸೊ ಔಟ್ಫಿಟ್. ಈಗ ನಾನು ರಪ್ಪ ರೀಲ್ಸ್ ಮಾಡಿ ಬರ್ತೇನೆ. ಲೇಟ್ ಆಗ್ತಾ ಬಂತು, ಲೈಟ್ ಸಹ ಹೋಗ್ತಾ ಬಂತು, ಅಂದರೆ ಸನ್ಲೈಟ್ ಹೋಗ್ತಾ ಬಂತು. ಸೊ ಈಗ ನಾನು ಬೇಗ ರೀಲ್ಸ್ ಮಾಡಿ ಬರ್ತೇನೆ. ಗಾಯ್ಸ್, ನಂದು ರೀಲ್ಸ್ ಮಾಡಿ ಆಯಿತು. ಗುಡುಗುಂಟು, ಮಳೆ ಬರುವ ಚಾನ್ಸಸ್ ಉಂಟು, ಮೋಡ ಆಗಿದೆ. ಸೊ ನಾನೀಗ ನನಗೆ ಫೇಸ್ ಮಾಸ್ಕ್ ಹಾಕಲಿಕ್ಕೆ ಉಂಟು. ನಾನು ಬೀಟ್ರೂಟ್ ಇದು ಫೇಸ್ ಮಾಸ್ಕ್ ಹೇಗೆ ಮಾಡೋದಂತ ಹೇಳ್ತೇನೆ. ಫಸ್ಟ್ ಅದು ಮಾಡ್ತೇನೆ, ಯಾಕೆಂದರೆ ಮತ್ತೆ ಲೈಟ್ ಹೋದರೆ ಕಷ್ಟ ಆಗ್ತದೆ. ಬೀಟ್ರೂಟನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸೊ ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ. ನಾನು ಇದೊಂದು ಸಣ್ಣ ಬೀಟ್ರೂಟ್ ತಗೊಂಡಿದ್ದೇನೆ. ಈಗ ಇದನ್ನು ವಾಶ್ ಮಾಡಿ ಇದನ್ನು ಪೀಲ್ ಮಾಡಿ ಬರ್ತೇನೆ. ಇದುಂಟಲ್ಲ ತುಂಬ ಸಾಫ್ಟ್ ಉಂಟು. ಸೊ ಹಾಗೆ ಮೈ ಗಾಡ್ ಗುಡುಗುಂಟು. ಸೊ ಹಾಗೆ ಪೀಲ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಸೈಡ್ ಸ್ವಲ್ಪ ಕಟ್ ಮಾಡಿದೆ. ಇದನ್ನುಂಟಲ್ಲ ಸಾಫ್ಟ್ ಉಂಟಲ್ಲ, ಸ್ವಲ್ಪ ಜ್ಯೂಸ್ ಇರ್ಬೋದು ಅಂತ ಈಗವೇ ಕಲರ್ ಬರ್ತಾ ಉಂಟು. ನಾನು ಚಾಪರಲ್ಲಿ ಸ್ವಲ್ಪ ಚಾಪ್ ಮಾಡಿ ನೋಡ್ತೇನೆ ಜ್ಯೂಸ್ ಬರ್ತದಾ ಇಲ್ವಾ ಅಂತ. ಬರಲಿಲ್ಲ ಆದರೆ ಮತ್ತೆ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ತೇನೆ. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಇನ್ನು ಲೈಟ್ ಹೋಗ್ಬೋದು. ಸೊ ನಾನು ನಿಮಗೆ ರಪ್ಪ ಬೀಟ್ರೂಟ್ ಇದು ಮಾಸ್ಕ್ ಇದು ರೆಸಿಪಿ ಹೇಗೆ ಮಾಡೋದಂತ ಹೇಗೆ ಮಾಡೋದಂತ ತೋರಿಸ್ತೇನೆ. ಮತ್ತು ವಿಡಿಯೋ ಎಂಡ್ ಮಾಡ್ತೇನೆ. ಇಲ್ಲಾದರೆ
ಲೈಟ್ ಹೋದರೆ ಮತ್ತೆ ಕಷ್ಟ ಆಗ್ತದೆ. ಸೊ ಅದಕ್ಕೆ ಗೈಸ್ ಇದು ನಾನು ಬೀಟ್ರೂಟಿದ್ದು ಜ್ಯೂಸ್ ತೆಗೆದೆ. ಇದಕ್ಕೆ ಉಂಟಲ್ಲ ಇನ್ನು ಸ್ವಲ್ಪ ರೈಸ್ ಫ್ಲೋರ್ ಹಾಕ್ತೇನೆ. ಒಂದು 2 ಸ್ಪೂನ್ ರೈಸ್ ಫ್ಲೋರ್ ಹಾಕ್ತೇನೆ. ರೈಸ್ ಫ್ಲೋರ್ ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಿದಾದಮೇಲೆ ನಿಮಗೆ ಬೇಕಾದರೆ ಅಲೋವೆರಾ ಜೆಲ್ ಹಾಕ್ಬೋದು. ನಾನು ಸ್ವಲ್ಪ ರೋಸ್ ವಾಟರ್ ಹಾಕ್ತೇನೆ. ಅಲೋವೆರಾ ಜೆಲ್ ಉಂಟಲ್ಲ ಫ್ರೆಶ್ ಇದ್ದರೆ ಒಳ್ಳೆಯದಾಯ್ತಾ ಸ್ಕಿನ್ನಿಗೆ ತುಂಬ. ಅದು ಮಾರ್ಕೆಟಿದು ಎಷ್ಟು ಹೇಳಿದರೆ ಫ್ರೆಶ್ ಇರೋದಿಲ್ಲ. ಸೊ ಫ್ರೆಶ್ ಅಲೋವೆರಾ ಇದ್ದರೆ ಒಳ್ಳೆಯದು. ಮಳೆ ಬರ್ತಾ ಉಂಟು ಜೋರು. ನಿಮಗೆ ಹೇಳೋದು ಕೇಳ್ತದೆ ಇಲ್ವ ಅಂತ ಗೊತ್ತಿಲ್ಲ. ಇದುಂಟಲ್ಲ ತುಂಬ ತಿನ್ನಾದರೆ ಇದಕ್ಕೆ ರೈಸ್ ಫ್ಲೋರ್ ಮಿಕ್ಸ್ ಮಾಡಿ ಆಯಿತಾ, ಆಗ ಕರೆಕ್ಟ್ ಆಗ್ತದೆ. ಇದು ತುಂಬ ತಿನ್ಸೇ ಇರಬಾರ್ದು, ತುಂಬ ತಿಕ್ಸೇ ಇರಬಾರ್ದು ಆಯಿತಾ. ಇದು ಮಾಸ್ಕ್ ಉಂಟಲ್ಲ ನಿಮಗೆ ಕೈಗೆ ಸಹ ಯೂಸ್ ಮಾಡ್ಬೋದು, ಫೇಸ್ಗೆ ಸಹ ಯೂಸ್ ಮಾಡ್ಬೋದು, ನೆಕ್ ಫುಲ್ ಬಾಡಿಗೆ ಯೂಸ್ ಮಾಡ್ಬೋದು. ಇದು ನಿಮಗೆ ಫೇಸ್ ವಾಶ್ ಮಾಡಿದಾದ್ಮೇಲೆ ಯೂಸ್ ಮಾಡಲಿಕ್ಕೆ, ಇಲ್ಲಾಂದರೆ ಸ್ಕ್ರಬ್ ಮಾಡ್ತೀರಲ್ಲ, ಸ್ಕ್ರಬ್ ಮಾಡಿ ಆದಮೇಲೆ ಸಹ ಆಗ್ತದೆ, ಫೇಸ್ ವಾಶ್ ಮಾಡಿ ಆಗ್ತದೆ. ಸೊ ನಾನು ಇನ್ನು ಫೇಸ್ ವಾಶ್ ಮಾಡಿ ಮಾಡ್ತೇನೆ. ನಾನದು ಇನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಹೇಗೆ ಅಪ್ಲೈ ಮಾಡ್ತೇನೆ ಅಂತ. ಈಗ ತೋರಿಸ್ಲಿಕ್ಕೆ ಲೈಟ್ ಹೋಗ್ಬೋದು, ತೋರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಂದಿನ್ನು ಫೇಸ್ ವಾಶ್ ಮಾಡಲಿಕ್ಕೆ ಉಂಟು, ನನಗೆ ಮತ್ತೆ ಸ್ವಲ್ಪ ಕೆಲಸ ಉಂಟು. ಸೊ ಅದೆಲ್ಲ ಮಾಡಿದಾದ್ಮೇಲೆ ಹಾಕ್ತೇನೆ. ನಾನು ಸ್ವಲ್ಪ ಎಕ್ಸ್ಟ್ರಾವೇ ಮಾಡಿದ್ದೇನೆ, ಎಷ್ಟು ಬೇಕಂತಿಲ್ಲ ನನಗೆ. ನಾನು ನಂದು ಹ್ಯಾಂಡ್ಸಿಗೆಲ್ಲ ಸಪ್ಲೈ ಮಾಡ್ತೇನೆ. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.